ಇವತ್ತು ಏನಾಯ್ತು ಹೇಳಿ. ಇವತ್ತು ಒಂದು ಕ್ಷಣ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನೆನಪಾಗ್ಬಿಟ್ರು. ಯಾಕಪ್ಪ ಅಂತಂದ್ರೆ ಅವರು ನಿಧನ ಆಗಿದ್ದಂಥ ಟೈಮಲ್ಲಿ ಅವ್ರಿಗೆ ವಯಸ್ಸು 49 ವರ್ಷ. ಆ 49 ವರ್ಷ ಏನಾಗಿತ್ತು, ಅದು ಸಾಯೋ ವಯಸ್ಸಲ್ವೇ ಅಲ್ಲ. ಆದ್ರೂ ಆ ದೇವ್ರಿಗೆ ಅವ್ರ ಮೇಲೆ ಏನು ಕೋಪ ಇತ್ತು, ಅದೇನು ಜಿದ್ದಿತ್ತು ಅಥವಾ ಅದೇನು ಮತ್ತೊಂದಿತ್ತೋ ಗೊತ್ತಿಲ್ಲ, ಆ ದೇವರು ಅವ್ರನ್ನ ಕರ್ಕೊಬಿಟ್ರು. ಆದ್ರೆ ಎಕ್ಸಾಕ್ಟ್ಲಿ ಇವತ್ತು ಅದೇ ರೀತಿಯ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ನಿಜವಾಗ್ಲೂ ಆ ಸುದ್ದಿ ಕೇಳಿದ ತಕ್ಷಣ ತುಂಬಾ ಜನ, ಇವನ್ ನಾನು ಕೂಡ ಸುಳ್ಳಾಗಿರ್ಲಪ್ಪ ಅಂತ ಅನ್ಕೊಳ್ತಾ ಇದ್ದೆ. ಆದ್ರೆ ಅದು ಕಡೆಗೆ ಒಂದು ನಿಜವಾಗ್ಬಿಡ್ತು. ಯಾಕಂದ್ರೆ ಇವತ್ತು ಎಲ್ಲರನ್ನೂ ಕೂಡ ಶಾಕ್ಗೆ ತಳ್ಳಿದಂತ ಸುದ್ದಿ ಬೆಳಗ್ಗೆ ಬಾಂಬ್ ರೀತಿಯಲ್ಲಿ ಬಂತು. ಏನಪ್ಪಾ ಅಂತಂದ್ರೆ ನಟ ದಿಲೀಪ್ ರಾಜ್ ಅವರ ಸಾವು. ವೀಕ್ಷಕರೇ, ನಾನು ಇಲ್ಲೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಟ್ಟಿದ ಮೇಲೆ ಸಾಯ್ಲೇಬೇಕು. ಯಾರು ಕೂಡ ಗೂಟ ಹೊಡ್ಕೊಂಡಾಗ್ಲಿ ಅಥವಾ ಶಾಶ್ವತವಾಗ್ಲಿ ಬದುಕೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದನ್ನ ತಪ್ಪಿಸೋಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಈವನ್ ಆ ದೇವರಿಂದಲೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಬರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಥವಾ ವಿಚಾರ ಏನಪ್ಪಾ ಅಂತಂದ್ರೆ, ಅಗೇನ್ ಸಾಯೋ ವಯಸ್ಸು ಅವ್ರದ್ದು ಆಗಿರ್ಲಿಲ್ಲ. ಅಂದ್ರೆ 47 ವರ್ಷ ವಯಸ್ಸು ಆತನಿಗೆ. ಆತ ಸಾಯೋ ತಪ್ಪಾದ್ರೂ ಏನ್ ಮಾಡಿದ್ರು, ಹೋಗ್ಲಿ ಬಿಡಪ್ಪ, ಒಂದು 70 ವರ್ಷನೋ ಇಲ್ಲ 75 ವರ್ಷನೋ ಅಥವಾ 80 ವರ್ಷನೇ ಅನ್ಕೊಳ್ಳಿ, ಆತರ ಏನಾದ್ರು ವಯಸ್ಸಾಗಿದ್ರೆ ಸಾಯೋದ್ರಲ್ಲಿ ಅಥವಾ ಸತ್ರೆ ಒಂದು ಅರ್ಥ ಇದೆ, ಅಥವಾ ಹೋಗ್ಲಿ ಬಿಡಪ್ಪ ಏಜ್ ಆಗಿತ್ತು ಅಂತ ಹೇಳ್ಬೋದು. ಆದ್ರೆ ಈತನಿಗೆ ಬರೀ 47 ವರ್ಷದ ವ್ಯಕ್ತಿ ಅಕಾಲಿಕವಾಗಿ ಸಾಯ್ತಾನೆ ಅಂತಂದ್ರೆ ನಮ್ಮ ಜೀವಕ್ಕೆ ಒಂಥರ ಇದು ಗ್ಯಾರಂಟಿನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ತರ ಒಂದಷ್ಟು ಘಟನೆಗಳು ಪದೇ ಪದೇ ಅಥವಾ ಅವಾಗವಾಗ ಬಂದಾಗ ನಮ್ ಕಣ್ಮುಂದೆ ಬಂದು ಹೋಗ್ತಾನೆ ಇರುತ್ತೆ. ಅಂದ್ರೆ ಅನ್ನಿಸ್ತಾ ಇರುತ್ತೆ ನಮ್ಗೆ ನಮ್ಮ ಜೀವಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ ಅಂತ. ಆಮೇಲೆ ನೀವು ಇಲ್ಲೊಂದು ಅಬ್ಸರ್ವ್ ಮಾಡಿ, ಯಾವಾಗ್ಲೂ ಯಾವುದೇ ಡಾಕ್ಟರ್ ಆಗ್ಲಿ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತಾರೆ ಅಥವಾ ಸಲಹೆನ ಕೊಡ್ತಾರೆ. ಏನಂತ ಕೊಡ್ತಾರೆ ಹೇಳಿ, ನಮ್ಮನ್ನ ನಾವು ಫಿಟ್ ಆಗಿ ಇಟ್ಕೋಬೇಕು. ಅಂದ್ರೆ ನಾವು ತುಂಬಾ ಫಿಟ್ನೆಸ್ ಕಡೆಗೆ ಗಮನ ಹರಿಸ್ಬೇಕು, ನಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ ಅದ್ರ ಕಡೆ ಗಮನ ಹರಿಸ್ಬೇಕು, ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ. ಆದ್ರೆ ಇಲ್ಲ ಆದಂಥದ್ದು ಕಂಪ್ಲೀಟ್ ಆಗಿ ಉಲ್ಟಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಿಲೀಪ್ ಅವ್ರನ್ನ ನೋಡಿದ್ರೆ ಅವ್ರ ಜೀವನದಲ್ಲಿ ಲೈಫ್ ವಿಚಾರದಲ್ಲಿ, ಅದರಲ್ಲೂ ಫಿಟ್ನೆಸ್ ವಿಚಾರದಲ್ಲಿ ಎಕ್ಸಾಕ್ಟ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಏನ್ ಮೇಂಟೈನ್ ಮಾಡ್ತಿದ್ರು, ಯಾವ ತರ ಅವ್ರ ಬಾಡಿನ ಮೇಂಟೈನ್ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಇವರು ಕೂಡ ಫಿಟ್ನೆಸ್ ನ ಮೇಂಟೈನ್ ಮಾಡ್ತಾ ಇದ್ದಂತ ವ್ಯಕ್ತಿ ಇವರು. ಯಾಕಂದ್ರೆ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ. ರೀಸೆಂಟ್ ಆಗಿ ಕೆಲವೊಂದಷ್ಟು ಧಾರಾವಾಹಿ ಅಥವಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಂತ ವ್ಯಕ್ತಿಯವರು, ಅವ್ರನ್ನ ನೋಡಿದ ತಕ್ಷಣ ಗೊತ್ತಾಗ್ತಿತ್ತು ಅವ್ರ ಫಿಟ್ನೆಸ್ ಏನಿದೆ, ಯಾವ ತರ ಇದೆ, ಯಾವ ತರ ಮೇಂಟೈನ್ ಮಾಡ್ತಾ ಇದ್ರಂತೆ. ಅದಲ್ಲದೆ ಅವರ ಫ್ರೆಂಡ್ಸ್ ಯಾರಿದ್ರು ಅಥವಾ ಅವ್ರ ಫ್ಯಾಮಿಲಿ ಸರ್ಕಲ್ ಏನಿತ್ತು, ಅವ್ರು ಸಾಕಷ್ಟು ಕಡೆಗಳಲ್ಲಿ ಮಾತಾಡ್ತಾ ಇದ್ರು. ಅಂದ್ರೆ ಟೈಮ್ ಸಿಕ್ಕಿದ್ರೆ ಸಾಕು ಜಿಮ್ಗೆ ಹೋಗ್ತಾ ಇದ್ರಂತೆ. ಅಂದ್ರೆ ಟೈಮ್ ವೇಸ್ಟ್ ಮಾಡ್ತಿರ್ಲ, ಅಟ್ಲೀಸ್ಟ್ ತನ್ನ ಫಿಟ್ನೆಸ್ ಆದ್ರೂ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು, ಅದ್ರ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಟೈಮ್ ಸಿಕ್ತಾಗೆಲ್ಲ ಜಿಮ್ಗೆ ಹೋಗ್ತಾ ಇದ್ರಂತೆ, ಅಲ್ಲಿ ಫಿಟ್ನೆಸ್ ವರ್ಕೌಟ್ ಮಾಡ್ತಾ ಇದ್ರಂತೆ. ಆಮೇಲೆ ಅವರೇ ಹೇಳ್ಕೊಂಡಿದ್ದಾರೆ, ಎಷ್ಟೋ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಎಷ್ಟೇ ಬ್ಯುಸಿ ಆಗಿದ್ರು ಕೂಡ, ನಮ್ಮ ಲೈಫ್ ಅಲ್ಲಿ ಎಷ್ಟೇ ಸ್ಟ್ರೆಸ್ ಇದ್ರು ಕೂಡ, ಜಿಮ್ ಅನ್ನೋದು ಏನಿದೆ ಅಥವಾ ನನ್ನ ಲೈಫ್ ಸ್ಟೈಲ್ ಏನಿದೆ ಅದನ್ನ ನಾನು ಮಿಸ್ ಮಾಡೋದಿಲ್ಲ. ಆ ಫಿಟ್ನೆಸ್ ಏನಿದೆ ಅದನ್ನ ನಾನು ಯಾವಾಗ್ಲೂ ಗಮನ ಹರಿಸ್ತಾನೆ ಇರ್ತೀನಿ ಅಂತ ಅವರೇ ಕೆಲವೊಂದಷ್ಟು ಕಡೆಗಳಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಸಹಜವಾಗಿ ಒಂದಷ್ಟು ಜನಕ್ಕೆ ಪ್ರಶ್ನೆ ಬರುತ್ತೆ, ಹೀಗೆ ಫಿಟ್ನೆಸ್ ಮೇಂಟೈನ್ ಮಾಡಿದಂತ ಮನುಷ್ಯನಿಗೆ ಅದ್ ಹೇಗೆ ಈ ತರ ಆಯ್ತು, ಅದ್ ಹೇಗೆ ಹಾರ್ಟ್ ಅಟ್ಯಾಕ್ ಆಯ್ತು? ತನ್ನ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅದನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಂತ ವ್ಯಕ್ತಿಗೆ ಸಡನ್ ಆಗಿ ಈಗ ಆಗೋದಕ್ಕೆ ಕಾರಣ ಏನು ಅಂತ ಎಲ್ಲರಿಗೂ ಪ್ರಶ್ನೆ ಕಾಡೋದಕ್ಕೆ ಶುರು ಆಗೇ ಆಗುತ್ತೆ. ಒಬ್ಬ ವಯಸ್ಸಾದ ವ್ಯಕ್ತಿ ಅಥವಾ ಒಬ್ಬ ಕಾಯಿಲೆ ಇರುವಂತ ವ್ಯಕ್ತಿ ಸಾಯ್ತಾನೆ ಅಂದ್ರೆ ಅದ್ರಲ್ಲಿ ಒಂದು ಅರ್ಥ ಇದೆ. ಬಟ್ ಯಾವುದೇ ರೀತಿಯ ಕಾಯಿಲೆ ಇಲ್ಲ, ಯಾವುದೇ ರೀತಿಯ ಫಿಟ್ನೆಸ್ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಸಡನ್ ಆಗಿ ಹಂಗಿದ್ರು ಕೂಡ ಸಡನ್ ಆಗಿ ಈ ತರ ಆಗೋದಕ್ಕೆ ಕಾರಣ ಏನು ಅಂತ ತುಂಬಾ ಜನಕ್ಕೆ ಬಂದೇ ಬರುತ್ತೆ. ಅದಕ್ಕೂ ಮುಂಚೆ ಈ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ, ಬಹಳಷ್ಟು ಕಷ್ಟಪಟ್ಟು ಬೆಳೆದು ಬಂದಂತ ವ್ಯಕ್ತಿ ಇವರು. ಫಸ್ಟಿಗೆ ಓಕೆ, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದಂತ ಬಂದಂತ ವ್ಯಕ್ತಿ ಇವರು. ಯಾರು ಕೂಡ ಪುಷ್ ಮಾಡ್ಲಿಲ್ಲ, ಅಂದ್ರೆ ಸಪೋರ್ಟ್ ಮಾಡಕ್ ಯಾರು ಕೂಡ ಇರ್ಲಿಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಕೂಡ ಪರಿಚಯ ಇರ್ಲಿಲ್ಲ, ಅಥವಾ ಇನ್ಯಾರೋ ಕೈ ಹಿಡಿದು ಎತ್ತುತ್ತಾರೆ ಅಥವಾ ಇನ್ಯಾರೋ ಸಪೋರ್ಟ್ ಮಾಡ್ತಾರೆ, ಅವ್ರನ್ನ ಮುಂದೆ ತಳ್ತಾರೆ, ಪುಷ್ ಮಾಡ್ತಾರೆ ಅನ್ನೋಂತ ವ್ಯಕ್ತಿಗಳು ಯಾರು ಕೂಡ ಇರ್ಲಿಲ್ಲ. ತನ್ನದೇ ಆದಂತ ದಾರಿಯಲ್ಲಿ ಅಥವಾ ಆ ರೀತಿಯಲ್ಲಿ ಬದುಕನ್ನ ಕಟ್ಕೊಂಡಂತ ವ್ಯಕ್ತಿ ಯಾರು ಅಂತಂದ್ರೆ ಅದು ದಿಲೀಪ್ ರಾಜ್. ಸೊ ಅವಾಗಿಂದ ಕಷ್ಟ ಪಡ್ಕೊಂಡು ಬೆಳೆದು ಬಂದಂತ ವ್ಯಕ್ತಿಗೆ ಈಗ ಸುಮಾರಿಗೆ ಒಂದಷ್ಟು ಲೈಫ್ ನ ಲೀಡ್ ಮಾಡೋ ಒಂದು ಚಾನ್ಸ್ ಸಿಗುತ್ತೆ. ಅಂದ್ರೆ ಒಂದೊಳ್ಳೆ ಹಂತಕ್ಕೆ ತಲುಪಿರ್ತಾರೆ, ಒಂದೊಳ್ಳೆ ಮನೆ, ಒಂದೊಳ್ಳೆ ಬದುಕು, ಒಂದೊಳ್ಳೆ ಸಂಸಾರ, ಈ ತರದೆಲ್ಲವೂ ಸಿಕ್ಕಿರುತ್ತೆ ಅವ್ರಿಗೆ. ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಅವ್ರ ಲೈಫಲ್ಲಿ. ಇದೆಲ್ಲವನ್ನು ಎಂಜಾಯ್ ಮಾಡುವಂತ ಅಥವಾ ಇದೆಲ್ಲವನ್ನು ಅನುಭವಿಸುವಂತ ಸಮಯ ಇದಾಗಿತ್ತು. ಆದ್ರೆ ಈ ಸಮಯದಲ್ಲಿ ಆ ಭಗವಂತ ಆ ಬದುಕನ್ನು ಅನುಭವಿಸೋದಕ್ಕೆ ಬಿಡದೆ, ಅವಕಾಶವನ್ನು ಕೊಡದೆ ಕಿತ್ಕೊಂಡು ಹೋಗಿದ್ದಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಥವಾ ಅವ್ರನ್ನ ಕರ್ಕೊಂಡು ಹೋಗಿದ್ದಾನೆ ಅಂತಾನೆ ಹೇಳ್ಬೋದು. ಇದೊಂಥರ ತುಂಬಾ ಬೇಜಾರಾಗೋ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನರ ಬದುಕಲ್ಲಿ ಇದೇ ರೀತಿಯಾಗಿ ಆಗ್ಬಿಡುತ್ತೆ. ತುಂಬಾ ಕಡೆ ಅಬ್ಸರ್ವ್ ಮಾಡಿರ್ತೀರಾ, ಒಂದಷ್ಟು ಕಷ್ಟಗಳನ್ನ ಪಡ್ಕೊಂಡು ಮೇಲ್ಗಡೆ ಬಂದಿರ್ತಾರೆ, ಇನ್ನೇನು ಎಲ್ಲ ಸರಿ ಹೋಗ್ತಾ ಇದೆ, ಒಳ್ಳೆ ಲೈಫ್ ಸಿಕ್ಕಿದೆ, ಇನ್ನೇನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಬೇಕು ಅನ್ನೋ ಟೈಮಲ್ಲಿ
ಆ ದೇವ್ರಿಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ, ಸಡನ್ ಆಗಿ ಅವ್ರನ್ನ ಕರ್ಕೊಂಡ್ ಬಿಡ್ತಾನೆ. ಸೊ ಇಲ್ಲೂ ಕೂಡ ಆಗಿರೋಂಥದ್ದು ಅದೇನೆ. ಹಾಗೆ ನೀವು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡಿರ್ತೀರಾ ಟಿವಿ ಚಾನೆಲ್ಗಳಲ್ಲಿ, ದಿಲೀಪ್ ರಾಜ್ ಅವರ ಸಾವಿಗೆ ಇವತ್ತು ಇಡೀ ಇಂಡಸ್ಟ್ರಿ ಕಣ್ಣೀರ್ ಆಗ್ತಾ ಇದೆ ಅಥವಾ ಕಂಬನಿ ಮಿಡಿತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಸಾಕಷ್ಟು ಜನ ನಾವ್ ಏನ್ ಮಾಡ್ಬಿಡ್ತೀವಿ ಹೇಳಿ, ನಾವಾಯ್ತು, ನಮ್ ಸಂಸಾರ ಆಯ್ತು, ನಮ್ ಬದುಕಾಯ್ತು ಅಂತೇಳಿ ಸುಮ್ಮನೆ ನಮ್ ಜೀವನನ ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಕೆಲವು ಜನ ಮಾತ್ರ ಬೇರೆಯವರ ಬದುಕಿನ ಬಗ್ಗೆಯೂ ಕೂಡ ಆಲೋಚನೆ ಮಾಡ್ತಾರೆ ಅಥವಾ ಥಿಂಕ್ ಮಾಡ್ತಾರೆ, ಅಥವಾ ಏನೇನೋ ಒಂದು ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಯಾವಾಗ್ಲೂ ಅಪಾಪಿಸ್ತಾ ಇರ್ತಾರೆ. ಅಂತ ಸಾಲಿನಲ್ಲಿ ಬರೋ ವ್ಯಕ್ತಿ ಯಾರು ಅಂತಂದ್ರೆ ದಿಲೀಪ್ ರಾಜ್ ಅವರು. ಅವರ ವಿಚಾರದಲ್ಲೂ ಕೂಡ ಹಾಗೆ ಎಕ್ಸಾಕ್ಟ್ಲಿ ತುಂಬಾ ಒಳ್ಳೆಯ ಮನುಷ್ಯ, ಯಾರಿಗೇ ಆಗ್ಲಿ ಸಹಾಯ ಮಾಡಬೇಕು ಅಂತ ಮುಂದೆ ಬರುವಂತ ವ್ಯಕ್ತಿ ಆಗಿದ್ರು. ಅದೆಷ್ಟೋ ಜನರಿಗೆ ಬದುಕನ್ನ ಕಟ್ಟಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು, ಅಥವಾ ಬೇರೆಯವರ ಬದುಕನ್ನ ರೂಪಿಸೋಕೆ ಹೆಲ್ಪ್ ಮಾಡಿಕೊಟ್ಟಂತ ವ್ಯಕ್ತಿ ಅವರಾಗಿದ್ರು. ಈ ಸೀರಿಯಲ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಇವತ್ತು ಹೊಸ ಕಲಾವಿದರು ಇಂಡಸ್ಟ್ರಿಗೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಈ ಕಾರಣಕ್ಕಾಗಿ ಇವತ್ತು ಇಡೀ ಇಂಡಸ್ಟ್ರಿ ಕಂಬನಿ ಮಿಡಿತಾ ಇದೆ. ನಮಗೆ ಅನ್ನ ಹಾಕಿದಂತ ಮನುಷ್ಯ ಇಷ್ಟು ಬೇಗ ಹೊರಟೋಗ್ಬಿಟ್ರಲ್ಲ, ನಮ್ಗೆ ಹೆಲ್ಪ್ ಮಾಡಿದಂತ ವ್ಯಕ್ತಿ ಇಷ್ಟು ಬೇಗ ಈ ರೀತಿಯಲ್ಲಿ ಸತ್ತೋದ್ರಲ್ಲ ಅಂತೇಳಿ ತುಂಬಾ ಜನ ಕಣ್ಣೀರ್ ಆಗ್ತಾ ಇದ್ದಾರೆ. ಇನ್ನು ಅವ್ರ ಆಕ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಪ್ರತಿ ಪಾತ್ರಕ್ಕೂ ಜೀವ ತುಂಬಿಸುವಂತ ಕೆಲಸ ಮಾಡ್ತಿದ್ರು. ಅಂದ್ರೆ ಯಾವುದೇ ರೋಲ್ ಇರ್ಲಿ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಿದ್ದಂತ ವ್ಯಕ್ತಿ ಅವರು. ಅಷ್ಟು ಅದ್ಭುತವಾಗಿ ನಟನೆಯನ್ನ ಮಾಡ್ತಿದ್ದ ವ್ಯಕ್ತಿಗೆ ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಅವರಿಗೆ ಸಿಗಬೇಕಾದಂತ ಅವಕಾಶಗಳು ಸಿಗ್ಲಿಲ್ಲ ಕರೆಕ್ಟ್ ಆಗಿ, ಅಥವಾ ಇಂಡಸ್ಟ್ರಿ ಅವರನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಲ್ಲ ಅಂತ ಈ ಕ್ಷಣಕ್ಕೂ ಕೂಡ ತುಂಬಾ ಜನಕ್ಕೆ, ಇವನ್ ನನಗೂ ಕೂಡ ಅನ್ನಿಸ್ತಾ ಇರುತ್ತೆ. ಸೊ ದಿಲೀಪ್ ವಿಚಾರದಲ್ಲಿ ರೀಸೆಂಟ್ ಆಗಿ ಏನಾಗಿತ್ತು ಅಂತಂದ್ರೆ, ದಿಲೀಪ್ ರಾಜ್ ಅವರು ಇತ್ತೀಚೆಗೆ ಗೋವಾಗೆ ಹೋಗಿದ್ರಂತೆ. ಅಲ್ಲೂ ಕೂಡ ಲವಲವಿಕೆಯಿಂದ ತುಂಬಾ ಆಕ್ಟಿವ್ ಆಗಿದ್ರಂತೆ. ಆದ್ರೆ ಸಣ್ಣದಾಗಿ ಅಲ್ಲೇನೋ ಎದೆನೋವು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿತ್ತಂತೆ. ಅವಾಗ ಅವ್ರ ಜೊತೆ ಇದ್ದವ್ರ ಹತ್ರ ಹೇಳಿದ್ದಾರೆ ಈ ತರ ಎದೆನೋವು ಬರ್ತಾ ಇದೆ ಅಂತೇಳಿ. ಆಮೇಲೆ ಅವ್ರು ಹೇಳಿದ್ರಂತೆ ಒಂದ್ಸಲ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸಿ, ಯಾವ್ದಕ್ಕೂ ಇರ್ಲಿ, ಎದೆನೋವು ಬರ್ತಾ ಇದೆ ಅಂತಂದ್ರೆ ಹತ್ರ ಬರಬಾರ್ದು, ಸೊ ದಯವಿಟ್ಟು ಹೋಗಿ ಒಂದ್ಸಲ ಹಾಸ್ಪಿಟಲ್ಗೆ ಚೆಕ್ ಮಾಡಿಸಿ ಅಂತ ಹೇಳಿದ್ರಂತೆ. ನಿನ್ನೆನೂ ಕೂಡ ಅವರಿಗೆ ಅದೇ ರೀತಿ ಆಗಿದೆ. ಅಂದ್ರೆ ಸ್ವಲ್ಪ ಎದೆನೋವು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಯಾಕೋ ಒಂದ್ ಲೆವೆಲ್ಗೆ ಯಾಕೋ ಕಂಫರ್ಟಬಲ್ ಆಗಿಲ್ಲ ಅನ್ನುವ ರೀತಿಯಲ್ಲಿ ಅವ್ರಿಗೆ ಫೀಲ್ ಆಗೋದಕ್ಕೆ ಶುರು ಆಗಿದೆ ನಿನ್ನೆನೂ ಕೂಡ. ಅಂದ್ರೆ ಕೈ ಎಲ್ಲವೂ ಕೂಡ ಜುಮ್ ಜುಮ್ ಅನ್ನೋದಕ್ಕೆ ಶುರು ಆಗ್ಬಿಟ್ಟಿದೆ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಮಾರ್ಟ್ ವಾಚ್ ನಲ್ಲಿ ECG ಅನ್ನ ಚೆಕ್ ಮಾಡಿದ್ದಾರೆ. ಆ ಸ್ಮಾರ್ಟ್ ವಾಚ್ ECG ಸರಿಯಾಗಿದೆ ಅಂತ ತೋರಿಸ್ಬಿಟ್ಟಿದೆ ಅನ್ಸುತ್ತೆ. ಆದ್ರೆ ಇಲ್ಲಿ ಒಂದು ವಾಚ್ ECG ಅನ್ನ ಕರೆಕ್ಟ್ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಎಕ್ಸಾಕ್ಟ್ ನಾವ್ ಏನ್ ECG ಮಾಡಿಸ್ತೀವಿ ಅದೇ ಪ್ರೊಸೀಜರ್ ಬೇರೆ ಇರುತ್ತೆ, ಇದೇ ಪ್ರೊಸೀಜರ್ ಬೇರೆ ಇರುತ್ತೆ. ಅದನ್ನ ನಂಬಿ ನಾವು ಯಾವತ್ತೂ ಸುಮ್ಮನೆ ಕೂರೋದಕ್ಕೆ ಆಗೋದಿಲ್ಲ. ಬಟ್ ಇವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ನಂಬಿ ಸುಮ್ಮನೆ ಕೂತಿದ್ದಾರೆ, ಅಥವಾ ಹೋಗ್ಲಿ ಬಿಡು ಕರೆಕ್ಟ್ ಆಗಿದೆ ಅನ್ನುವಂತ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಹೀಗಾಗಿ ಅವ್ರಿಗೆ ಏನ್ ಅನ್ಸುತ್ತೆ, ತಕ್ಷಣಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಅನ್ಸಿಲ್ಲ, ಸೊ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಯಾವ್ದಕ್ಕೂ ಇರ್ಲಿ ಅಂತ ಹೇಳಿ ಇವತ್ತಿಗೆ ಅಪೋಲೋ ಆಸ್ಪತ್ರೆಯಲ್ಲಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ರಂತೆ. ಸೊ ಬೆಳಿಗ್ಗೆ 8 ಗಂಟೆಗೆ ಮುಂಚೆ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತಂತೆ. ಅವರು ಫುಲ್ ಬಾಡಿನ ಚೆಕ್ ಮಾಡಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರಂತೆ. ನಿನ್ನೆ ಅವರಿಗೆ ಸಣ್ಣದಾಗಿ ಒಂದು ಆತಂಕ ಶುರುವಾಗಿದೆ. ಅಂದ್ರೆ ಎದೆನೋವು ಕಾಣಿಸ್ಕೊಂಡಿರೋ ಕಾರಣಕ್ಕೆ ಚಿಕ್ಕದಾಗಿ ಒಂದು ಭಯ ಶುರುವಾಗಿದೆ. ಅದಕ್ಕೋಸ್ಕರ ಅವ್ರು ಈ ತರ ಪ್ಲಾನ್ ಮಾಡ್ಕೊಂಡಿದ್ರು, ನೆಕ್ಸ್ಟ್ ಡೇ ಡಾಕ್ಟರ್ ನ ಮೀಟ್ ಮಾಡಿ ಬಾಡಿ ಚೆಕ್ಅಪ್ ನ ಮಾಡಿಸ್ಬೇಕು ಅಂತ ಹೇಳಿ. ಆದ್ರೆ ಅವರಿಗೆ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ. ಇನ್ ಕೇಸ್ ಇನ್ನೂ ಏನಾದ್ರೂ ಹೆಚ್ಚಿನ ಸುಳಿವು ಸಿಕ್ಬಿಟ್ಟಿದ್ರೆ ಅಥವಾ ಬೇರೆ ಏನಾದ್ರೂ ಲಕ್ಷಣಗಳು ಕಾಣಿಸ್ಕೊಂಡಿದ್ರೆ ತಕ್ಷಣ ಅವ್ರ ಆಸ್ಪತ್ರೆಗೆ ಹೋಗ್ತಿದ್ರು ಅಂತ ಅನ್ಸುತ್ತೆ. ಆದ್ರೆ ಯಾವುದೇ ರೀತಿ ಹೆಚ್ಚಿನ ಸಮಸ್ಯೆ ಅವರಿಗೆ ಕಾಣಿಸಿಲ್ಲ. ಸ್ವಲ್ಪ ಮಟ್ಟಿಗೆ ಏನು ಏರುಪೇರು ಆಗಿದೆ, ಓಕೆ ಇದು ಕಾಮನ್ ಆಗಿ ಆಗ್ತಿರುತ್ತೆ, ಅಥವಾ ಗ್ಯಾಸ್ಟ್ರಿಕ್ ಏನಾದ್ರೂ ಇರ್ಬೋದು ಅನ್ನುವ ರೀತಿಯಲ್ಲಿ ಅವ್ರೇನ್ ಮಾಡಿದ್ರೆ ಸುಮ್ಮನೆ ಆಗ್ಬಿಟ್ಟಿದ್ರೆ ಆ ಸಮಯದಲ್ಲಿ. ಜೊತೆಗೆ ಸ್ಮಾರ್ಟ್ ವಾಚ್ ಕೂಡ ECG ಬೇರೆ ಸಮಸ್ಯೆ ಏನು ಇಲ್ಲ, ಕರೆಕ್ಟ್ ಆಗಿದೆ ಅಂತ ತೋರಿಸ್ಬಿಡ್ತಲ್ಲ. ಸೊ ಅವರಿಗೆ ಒಂದ್ ಲೆವೆಲ್ಗೆ ರಿಲೀಫ್ ಆಗಿದೆ, ಇದು ಮೇ ಬಿ ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಟೈಮ್ ನೋಡಿ, ಬೆಳಿಗ್ಗೆ ಡಾಕ್ಟರ್ ಭೇಟಿಗೂ ಅವರಿಗೆ ಅವಕಾಶ ಸಿಗದೇ ಇರೋ ರೀತಿ ಆಗೋಯ್ತು. ಬೆಳಿಗ್ಗೆ ಸರಿಸುಮಾರು ಒಂದು 5 ಗಂಟೆಗೆ ಎದೆನೋವು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗಿದೆ. ಅವ್ರ ಜೊತೆಗೆ ಅವ್ರ ಪತ್ನಿ, ಅವ್ರ 2 ಮಕ್ಕಳು ಕೂಡ ಇದ್ರಂತೆ. ಎದೆನೋವು ಬರ್ತಾ ಜಾಸ್ತಿ ಆಗ್ತಿದ್ದಂಗೆ ಅವ್ರೇನಾಗ್ತಾರೆ, ಸಡನ್ ಆಗಿ ಪ್ರಜ್ಞಾಹೀನರಾಗಿ ಕೆಳಗಡೆ ಬಿದ್ದೋಗ್ಬಿಡ್ತಾರಂತೆ. ಅದಾದ್ಮೇಲೆ ಅವರ ಪತ್ನಿ ಆಸ್ಪತ್ರೆಗೆ ಸೇರಿಸಬೇಕು ಅಂತ ತುಂಬಾ ಒದ್ದಾಡ್ತಾರಂತೆ. ತಕ್ಷಣಕ್ಕೆ ಯಾರ ಬಳಿ ಹೇಳ್ಬೇಕು, ಯಾರ ಬಳಿ ಹೋಗ್ಬೇಕು ಅದು ಕೂಡ ಯಾವ್ದು ಕೂಡ ತೋರಿಸದೇ ಇರೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅಂದ್ರೆ ಮನುಷ್ಯ ಅಂದ್ಮೇಲೆ ಸಡನ್ ಆಗಿ ಏನಾದ್ರು ಆಗ್ಬಿಡ್ತು ಅಥವಾ ಏನಾದ್ರು ಇನ್ಸಿಡೆಂಟ್ ಆಯ್ತು ಅಂದ್ರೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ಬೇಕು ಅಂತ ದಾರಿನೇ ಕಾಣಲ್ಲ ಅಥವಾ ತೋಚೋದೇ ಇಲ್ಲ ಅಂತ ಹೇಳ್ಬೋದು. ಇವ್ರಿಗೂ ಕೂಡ ಅದೇ ರೀತಿ ಆಗಿದೆ. ಅದಾದ್ಮೇಲೆ ಹೇಗೋ ಕಷ್ಟಪಟ್ಕೊಂಡು ಅವ್ರ ಗಂಡನ್ನ ಕೆಳಗಡೆ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ಅವ್ರ ಗಂಡ ಕಂಪ್ಲೀಟ್ ಆಗಿ ಮಾತಾಡೋ ಪರಿಸ್ಥಿತಿ ಇಲ್ಲೇ ಇರ್ಲಿಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ಮೂರ್ಛೆ ತಪ್ಪಿರ್ತಾರೆ. ಸೊ ಕೆಳಗಡೆ ಕರ್ಕೊಂಡು ಬಂದ್ಮೇಲೆ ಯಾವ್ದೋ ಒಬ್ಬ ಆಟೋ ಡ್ರೈವರ್ ಅಲ್ಲಿಗೆ ಬರ್ತಾರಂತೆ. ಸೊ ಆ ಟೈಮಲ್ಲಿ ಆಟೋ ಡ್ರೈವರ್ ಬಂದಿರಲ್ಲ, ಅವ್ರಿಗೊಂದು ಸೆಲ್ಯೂಟ್ ಹೊಡಿಲೇಬೇಕು. ಬೈ ಮಿಸ್ಟೇಕ್ ಆಗಿ ಬಂದ್ರೆ ಏನ್ ಕತೆ ಅಂತ ಗೊತ್ತಿಲ್ಲ, ಬಟ್ ಆ ಸಮಯಕ್ಕೆ ಅವ್ರು ಬಂದಿದ್ದಾರೆ. ಇವ್ರೇನ್ ಮಾಡ್ತಾರೆ, ಆಟೋ ಬರ್ತಿದ್ದಂತ ನೋಡಿ ಸಡನ್ ಆಗಿ ಕೈ ಹಾಕ್ತಾರೆ, ಆಟೋಗೆ ಅಡ್ಡ ಮಾಡ್ತಾರೆ. ಪ್ರಾಬ್ಲಮ್ ಆಗಿದೆ, ಹಾಸ್ಪಿಟಲ್ ಹೋಗ್ಬೇಕು ಅಂತ ಆಟೋ ಡ್ರೈವರ್ಗೆ ಅಡ್ಡ ಹಾಕ್ತಾರೆ. ಆಟೋ ಡ್ರೈವರ್ ನಿಲ್ಲಿಸ್ತಾರೆ. ಅದಾದ್ಮೇಲೆ ಸೆಕ್ಯೂರಿಟಿ ಮತ್ತೆ ಡ್ರೈವರ್ ಏನ್ ಮಾಡ್ತಾರೆ, ಅವ್ರಿಬ್ರು ಸೇರ್ಕೊಂಡು ಆಟೋದೊಳಗಡೆ ಅವ್ರನ್ನ ಕೂರಿಸ್ತಾರೆ. ಅಲ್ಲಿಂದ ತಕ್ಷಣ ಇಮಿಡಿಯೇಟ್ ಆಗಿ ಅಲ್ಲೇ ಹತ್ರದಲ್ಲಿ ಇದ್ದಂತ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಹೇಳ್ತಾರಂತೆ, ಯು ಆರ್ ಟೂ ಲೇಟ್, ಅಂದ್ರೆ ಅವ್ರು ಬದುಕಿಲ್ಲ, ತುಂಬಾ ಹಿಂದೆನೆ ಸತ್ತೋಗಿದ್ದಾರೆ ಅಂತ ಹೇಳಿ. ಕೆಲವೊಂದ್ಸಲ ನೋಡಿ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ 24/7 ಅಂತ ಬೋರ್ಡ್ ಹಾಕೊಂಡಿರ್ತಾರೆ ಹಾಸ್ಪಿಟಲ್ಗಳಲ್ಲಿ. ಆದ್ರೆ ಈ ತರ ಮಿಡ್ ನೈಟ್ ಅಥವಾ ಬೆಳಗಿನ ಜಾವ ಸಮಯದಲ್ಲಿ ಬೇಕಾದಂತ
ಫೆಸಿಲಿಟೀಸ್ಗಳು ಏನಿರುತ್ತೆ ಅದು ಇರೋದಿಲ್ಲ. ನಮ್ಮ ದೇಶದ ದುರಂತನೇ ಇದು ಅಂತಾನೆ ಹೇಳ್ಬೋದು. ಇದರಿಂದ ಎಷ್ಟೋ ಜನರ ಪ್ರಾಣ ಹೋಗೋದಕ್ಕೆ ಇದೇ ಪ್ರಮುಖವಾದಂತ ಕಾರಣ ಆಗ್ಬಿಟ್ಟಿದೆ. ಅದಾದ್ಮೇಲೆ ಮತ್ತೊಂದು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ, ಅಲ್ಲೂ ಕೂಡ ಡಾಕ್ಟ್ರು ಇಲ್ಲ ಇವ್ರು ತುಂಬಾ ಹಿಂದೆನೆ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ತಕ್ಷಣಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಉಳಿಯೋ ಚಾನ್ಸಸ್ ಏನಾದ್ರೂ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸಿಕ್ಕಿದ್ರೆ ಉಳಿಬೋದಿತ್ತೇನೋ, ಬಟ್ ಸಿಕ್ಲಿಲ್ಲ. ಅವರು ಹಾಸ್ಪಿಟಲ್ ಹೋಗೋಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಆರೋಗಿರುತ್ತೆ. ಸೊ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಸಮಸ್ಯೆ ಏನು ಕೂಡ ಮುಂಚೆ ಅವ್ರಿಗೆ ಇರ್ಲಿಲ್ಲ. ಹಾಗಾದ್ರೆ ಈ ಸಾವಿಗೆ ಕಾರಣ ಏನು ಅಂತ ನೋಡೋದಾದ್ರೆ, ಇದ್ರ ಜೊತೆಗೆ ಒಂದಷ್ಟು ಜನ ಮಾತನಾಡೋದು ಕೇಳ್ತಾ ಇದ್ರೆ ತುಂಬಾ ಸ್ಟ್ರೆಸ್ ನಲ್ಲಿ ಇದ್ರು ಅಂತ ಕೇಳಿ ಬರ್ತಾ ಇದೆ. ಸ್ಟ್ರೆಸ್ ಅಂದ್ರೆ ಈ ಫ್ಯಾಮಿಲಿಗೆ ಸಂಬಂಧಪಟ್ಟ ಹಾಗೆ ಅಲ್ಲ, ನಮ್ಮ ಇಂಡಸ್ಟ್ರಿಗೆ ಅಥವಾ ನನ್ನ ಕೆಲಸದಲ್ಲಿ ನಾನು ಏನಾದ್ರು ಮಾಡಿ ತೋರಿಸ್ಬೇಕು, ನಾನೇನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಹಂಗಿತ್ತಲ್ಲ, ಒಂದು ಹಂಗರಿತ್ತಲ್ಲ, ಅದು ಕೂಡ ಒಂದು ರೀತಿಯಲ್ಲಿ ಸ್ಟ್ರೆಸ್ ಅಂತಾನೆ ಹೇಳ್ಬೋದು. ಸೊ ಆ ಸ್ಟ್ರೆಸ್ ಇದಕ್ಕೆ ಕಾರಣ ಅಂತೇಳಿ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇದೇ ಸ್ಟ್ರೆಸ್ ಇಂದ ಸರಿಯಾದ ಟೈಮಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ನಿದ್ರೆ ಮಾಡ್ತಿರ್ಲಿಲ್ವಂತೆ. ಇನ್ನು ಅವ್ರ ತಂದೆ ಮೂಲತಃ ಅರಸೀಕೆರೆ ಭಾಗದವರು, ಅವರ ತಾತ ಅರಸೀಕೆರೆ ಭಾಗದಲ್ಲಿ ತಕ್ಕ ಮಟ್ಟಿಗೆ ಒಂದು ಲೆವೆಲ್ಗೆ ಹೆಸರು ಮಾಡಿದ್ರಂತೆ. ಅದಾದ್ಮೇಲೆ ಅವ್ರ ತಂದೆ ಬೆಂಗಳೂರು ಬಂದು ಸೆಟ್ಲ್ ಆಗ್ತಾರೆ. ಅವ್ರ ತಾತ HMT ಅಲ್ಲಿ ಕೆಲಸ ಮಾಡ್ತಿದ್ರಂತೆ. ಅವ್ರ ತಂದೆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗ್ತಾರೆ. ದಿಲೀಪ್ ರಾಜ್ ಅವರು ಬೆಂಗಳೂರಿನಲ್ಲಿ ತಮ್ಮ ಸ್ಟಡೀಸ್ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾರಂತೆ. ಆ ಸಮಯದಲ್ಲಿ ದಿಲೀಪ್ ರಾಜ್ ಅವರಿಗೆ ರಂಗಭೂಮಿಯಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ ಗಳು ಸಿಗುತ್ತೆ. ಆರಂಭದಲ್ಲಿ ಕೊರಿಯೋಗ್ರಾಫರ್ ಆಗ್ಬೇಕು ಅನ್ಕೊಂಡಿರ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರೆ. ಅದಾದ್ಮೇಲೆ ಯಾವ್ದೋ ಒಂದು ಟೆಲಿಫಿಲಂ ನಲ್ಲಿ ಅವರು ಅಭಿನಯನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವರಿಗೆ ಈ ಆಕ್ಟಿಂಗ್ ಬಗ್ಗೆ ವಿಪರೀತ ಇಂಟ್ರೆಸ್ಟ್ ಬರೋದಕ್ಕೆ ಶುರು ಆಗುತ್ತೆ. ರಂಗಭೂಮಿಯಲ್ಲಿ ಒಂದಷ್ಟು ಕನೆಕ್ಷನ್ ಇರೋ ಕಾರಣಕ್ಕಾಗಿ ಒಂದಷ್ಟು ಸೀರಿಯಲ್ ಗಳಲ್ಲೂ ಕೂಡ ಅವಕಾಶ ಸಿಗುತ್ತೆ ಅವರಿಗೆ. ಸ್ಟಾರ್ಟಿಂಗ್ ಅಲ್ಲಿ ಜನನಿ ಅನ್ನುವಂತ ಸೀರಿಯಲ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಅವರು ಸೀರಿಯಲ್ ಫೀಲ್ಡ್ ನಲ್ಲಿ ಒಂದಷ್ಟು ಸೀರಿಯಲ್ ಗಳನ್ನ ಮಾಡ್ತಾರೆ, ತಮ್ಮನ್ನ ತಾವು ತೋರಿಸ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಒಂದಷ್ಟು ಲೀಡ್ ಕ್ಯಾರೆಕ್ಟರ್ ಗಳು ಕೂಡ ಮಾಡ್ತಾರೆ. ಈ ಸಮಯದಲ್ಲಿ ಒಂದಷ್ಟು ಸೀರಿಯಲ್ ಕೂಡ ನೆನ್ಪು ಮಾಡ್ಕೊಳ್ಳೋದಾದ್ರೆ ಅರ್ಧ ಸತ್ಯ, ಮನೆಯೊಂದು ಮೂರು ಬಾಗಿಲು, ರಥಸಪ್ತಮಿ, ಕುಂಕುಮ ಭಾಗ್ಯ, ಹೀಗೆ ಸಾಕಷ್ಟು ಸೀರಿಯಲ್ ಗಳಲ್ಲಿ ಅಭಿನಯ ಮಾಡಿದಂತ ವ್ಯಕ್ತಿ ಇವರು. ನಿಮ್ಗೆ ನೆನಪಿದ್ರೆ ಇತ್ತೀಚೆಗಷ್ಟೇ ಹಿಟ್ಲರ್ ಕಲ್ಯಾಣ ಅಂತ ಒಂದು ಸೀರಿಯಲ್ ಬಂದಿತ್ತು, ಅದು ತುಂಬಾ ಫೇಮಸ್ ಆಗಿತ್ತು. ಆ ಸೀರಿಯಲ್ ಇಂದ ಒಂದು ಲೆವೆಲ್ಗೆ ಕಮ್ ಬ್ಯಾಕ್ ಮಾಡಿದ್ರು ಅಂತಾನೆ ತುಂಬಾ ಜನ ಮಾತಾಡ್ತಾ ಇದ್ರು. ಆ ಸೀರಿಯಲ್ ನಲ್ಲಿ ಎಜೆ ಅನ್ನುವಂತ ಒಂದು ಕ್ಯಾರೆಕ್ಟರ್ ಏನಿತ್ತು, ಆ ಎಜೆ ಅನ್ನುವಂತ ಕ್ಯಾರೆಕ್ಟರ್ ತುಂಬಾ ಹೆಸರನ್ನ ತಂದ್ಕೊಟ್ಟಿತ್ತು. ಅವಾಗಿನ ಬಾಯ್ ಫ್ರೆಂಡ್ ಎನ್ನುವಂತ ಸಿನಿಮಾ ಮೂಲಕ 2005ರಲ್ಲಿ ಹೀರೋ ಆಗಿ ಲೀಡ್ ಕ್ಯಾರೆಕ್ಟರ್ ಆಗಿ ಕಾಣಿಸ್ಕೊಳ್ತಾರೆ. ಆ ಸಮಯದಲ್ಲಿ ಹಾಯ್ ಬಾಯ್ ಎನ್ನುವಂತ ಒಂದು ಸಾಂಗ್ ತುಂಬಾ ಸೂಪರ್ ಹಿಟ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ ಆ ಸಮಯದಲ್ಲಿ. ಆದ್ರೆ ಆ ಸಿನಿಮಾ ಅಷ್ಟರ ಮಟ್ಟಿಗೆ ಹಿಟ್ ಆಗಿಲ್ಲ. ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾರೆ. ನಿಮ್ಗೆ ನೆನಪಿರೋ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಮಿಲನ ಸಿನಿಮಾದಲ್ಲಿ ಕೂಡ ಇವರು ವಿಲನ್ ಪಾತ್ರದಲ್ಲಿ ಅಭಿನಯಿಸಿರ್ತಾರೆ. ಅದು ಕೂಡ ಒಂದು ಲೆವೆಲ್ಗೆ ಸಕ್ಸಸ್ ಅನ್ನು ತಂದ್ಕೊಟ್ಟಿರುತ್ತೆ. ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ರು ಅಂದ್ರೆ ಆ ಸಿನಿಮಾದಲ್ಲಿ ವಿಲನ್ ಅಂದ್ರೆ ಈ ರೀತಿಯಾಗಿ ಇರ್ಬೇಕಪ್ಪ ಅಂತ ಒಂದು ಲೆವೆಲ್ಗೆ ಅಭಿನಯಿಸಿದ್ರು ಆ ಸಿನಿಮಾದಲ್ಲಿ. ಅದಾದ್ಮೇಲೆ ಲವ್ ಗುರು ಅನ್ನೋಂತ ಸಿನಿಮಾ, ಪೊಲೀಸ್ ಕ್ವಾರ್ಟರ್ಸ್, ಸುಗ್ರೀವ, ಗೆಳೆಯ, ಈಸಾ, ಈ ತರ ಒಂದಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ಕೊಂಡು ಬಂದಂತ ವ್ಯಕ್ತಿ. ಇತ್ತೀಚೆಗೆ ರಿಲೀಸ್ ಆದಂತ ಲವ್ ಮಾಕ್ಟೆಲ್ 3 ಅಲ್ಲೂ ಕೂಡ ಅಭಿನಯಿಸಿದ್ರು. ಸೊ ಯಾವಾಗ ಅವರಿಗೆ ಸಿನಿಮಾದಲ್ಲಿ ಚಾನ್ಸ್ ಸಿಗ್ತಲ್ಲ, ಅವಕಾಶಗಳು ಸಿಗ್ತಲ್ಲ ಅಂದಾಗ ಅವ್ರು ಇನ್ನೊಂದ್ ದಾರಿನ ಕಂಡ್ಕೊಳ್ತಾರೆ. ಆ ದಾರಿ ಏನಪ್ಪ ಅಂತಂದ್ರೆ ನಿರ್ದೇಶನ ಮತ್ತು ನಿರ್ಮಾಣದ ಕಡೆಗೆ ಒಂದಷ್ಟು ಇಂಟ್ರೆಸ್ಟ್ ನ ತೋರಿಸ್ತಾರೆ. ಪಾರು ಎನ್ನುವಂತ ಸೀರಿಯಲ್ ಜೀ ಕನ್ನಡದಲ್ಲಿ ಬಂತು. ಇತ್ತೀಚೆಗೆ ಬ್ರಹ್ಮಗಂಟು, ಹಿಟ್ಲರ್ ಕಲ್ಯಾಣ, ನಾನಿನ್ನ ಬಿಡಲಾರೆ, ಈ ತರದ ಒಂದಷ್ಟು ಸೀರಿಯಲ್ಗಳನ್ನ ಡೈರೆಕ್ಟ್ ಪ್ಲೇಸ್ ಪ್ರೊಡ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ರು. ಇತ್ತೀಚೆಗೆ ಕೃಷ್ಣ ರೂಪು ಅಂತ ಒಂದು ಹೊಸ ಸೀರಿಯಲ್ ಕೂಡ ಲಾಂಚ್ ಆಗ್ತಿತ್ತಂತೆ. ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸೀರಿಯಲ್ ಗಳಿಗೆ ಹಣ ಹಾಕ್ತಿದ್ರು. ಸಾಕಷ್ಟು ಹೊಸ ಕಲಾವಿದರನ್ನ ಪರಿಚಯಿಸುವಂತ ಕೆಲಸವನ್ನ ಮಾಡ್ತಿದ್ರು ಅವರು. ಇದ್ರ ಮೂಲಕ ಇಂಡಸ್ಟ್ರಿಯಲ್ಲಿ ತಮ್ಮನ್ನ ತಾವು ಇಂದಿಗೂ ಕೂಡ ಗುರುತಿಸಿಕೊಂಡಿದ್ರು ಆ ವ್ಯಕ್ತಿ. ಇನ್ನ ಇವರ ಸಂಸಾರದ ಜೀವನಕ್ಕೆ ಬರೋದಾದ್ರೆ ಕಾಲೇಜ್ ಡೇಸ್ ನಲ್ಲಿ ಒಬ್ಬ ಹುಡುಗಿಯನ್ನ ಪ್ರೀತಿಸಿ ಅವ್ರನ್ನೇ ಮದುವೆ ಆಗಿರ್ತಾರೆ. ಅತ್ಯದ್ಭುತವಾದಂತಹ ಸಾಂಸಾರಿಕ ಜೀವನ ಎಲ್ಲವೂ ಕೂಡ ಸಾಕ್ತಾ ಇರುತ್ತೆ. ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ಯಾವುದೇ ರೀತಿ ಬ್ಲಾಕ್ ಮಾರ್ಕ್ ಇಲ್ಲ, ಯಾವುದೇ ರೀತಿಯ ಕಾಂಟ್ರವರ್ಸಿ ಇಲ್ಲ, ಏನೂ ಕೂಡ ಇರೋದಿಲ್ಲ. ಒಂದೊಳ್ಳೆ ರೀತಿಯಲ್ಲಿ ಒಂದೊಳ್ಳೆ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಇಬ್ರು ಮಕ್ಕಳು ಕೂಡ ಇದ್ರು. ತಮ್ಮದೇ ಆದಂತ ಪ್ರೊಡಕ್ಷನ್ ಕಂಪನಿ ಮೂಲಕ ಒಂದೊಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇಂತಹ ದಿಲೀಪ್ ರಾಜ್ ಇವತ್ತು ನಮ್ಮ ಜೊತೆಗೆ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗಿರುತ್ತೆ. ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲೂ ಕೂಡ ಹೀಗೆ ಆಗಿತ್ತು. ಸೊ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ, ಈ ಸುದ್ದಿ ಕೇಳಿದ ತಕ್ಷಣ ಪುನೀತ್ ರಾಜ್ಕುಮಾರ್ ಅವ್ರು ನೆನಪಾದ್ರು ಅಂತ. ಸೊ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಆ ಭಗವಂತ ಅವರಿಗೆ ಆಯ್ಸ್ ಕೊಟ್ಟಿದ್ದೇ ಇಷ್ಟು ಅನ್ಸುತ್ತೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಅವರ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿಯನ್ನ ಆ ದೇವರು ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಯಾರು ಏನು ಮಾಡೋಕ್ಕಾಗಿಲ್ಲ. ಹೋಗಿರೋ ಜೀವ ಮತ್ತೆ ವಾಪಸ್ ತರಿಸೋದಿಕ್ಕೆ ಆಗೋದಿಲ್ಲ. ಅವ್ರಿಗೆ ಆಯಸ್ಸಿದ್ದಿದ್ದೇ ಅಷ್ಟು ಅನ್ಸುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಳ್ತಾ ಇದಾಗಿತ್ತು ಈ ಕ್ಷಣ ಮಾಹಿತಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಗುಡ್ ಬೈ.